ಬೀದರ್ನ ಆರ್ಟಿಒ ಅಧಿಕಾರಿಗಳಿಂದ ಹಣ ವಸೂಲಿ ಆರೋಪ ಕೇಳಿಬಂದಿದೆ. ಆರ್ಟಿಒ ಅಧಿಕಾರಿಗಳು ಇಲ್ಲಿ ಲಂಚವಾಗಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ. ವಾಹನ ತಪಾಸಣೆ ಹೆಸರಲ್ಲಿ ಇವರು ಆರ್ಟಿಒ ಇನ್ಸ್ಪೆಕ್ಟರ್ ಹಣವನ್ನು ವಸೂಲಿ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿರುವಂಥದ್ದು. ಆರ್ಟಿಒ ಇನ್ಸ್ಪೆಕ್ಟರ್ ಹಣ ವಸೂಲಿ ಮಾಡ್ತಾ ಇರೋ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಇನ್ಸ್ಪೆಕ್ಟರ್ ಅನಂತರಾಮು ತಪಾಸಣೆಯ ಹೆಸರಲ್ಲಿ ಹಣ ಪೀಕ್ತಾ ಇದ್ದಾರಂತೆ ಜನರಿಂದ. ಬೀದರ್ ಬಾಲ್ಕಿ ರಸ್ತೆಯಲ್ಲಿ ರಾತ್ರಿ ವೇಳೆಯಲ್ಲಿ ನಿಂತ್ಕೊಳ್ಳೋದು, ಬೀಟ್ ಹಾಕೋದು, ಅಲ್ಲಿ ಓಡಾಡುವಂತಹ ವಾಹನಗಳಿಂದ ಹಣ ವಸೂಲಿ ಮಾಡೋದು. ಜೀಪ್ನಲ್ಲಿ ಕುಳಿತುಕೊಂಡು ದಾಖಲೆ ಪರಿಶೀಲಿಸ್ತೀನಿ ಅನ್ನೋ ನೆಪದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ. ಗುರು ಎಂಬ ವಾಹನ ಚಾಲಕನಿಂದ ಹಣ ಪಡೆದ ದೃಶ್ಯ ಈಗ ಲಭ್ಯ ಆಗಿದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಪರ್ಮಿಷನ್ ಐತೆ ತಗೊಂಡು ಫಸ್ಟ್ ಏನಿಲ್ಲ ಸರ್ ಅಂತ ಕೇಳು ए मुर्गे का परमिशन है परमिशन है बताओ हाँ, परमिशन लेटर कहाँ है परमिशन लेटर का है नहीं ये है देखो गाड़ी का डॉक्यूमेंट्स है गाड़ी का डॉक्यूमेंट मुर्गे का परमिशन लेटर लेना हाँ ಹೊಡಿಯಕ್ಕೆ ಪರ್ಮಿಷನ್ ಐತೆ ತಗೊಂಡು ಫಸ್ಟ್ ಏನಿಲ್ಲ ಸರ್ ಅಂತ ಕೇಳು ए मुर्गे का परमिशन है बताओ हाँ, परमिशन लेटर कहाँ है परमिशन लेटर का है नहीं ये है देखो गाड़ी का डॉक्यूमेंट्स है गाड़ी का डॉक्यूमेंट मुर्गे का परमिशन लेटर लेना हाँ ಹೊಡಿಯಕ್ಕೆ ಪರ್ಮಿಷನ್ ಐತೆ ತಗೊಂಡು ಏನಿಲ್ಲ ಸರ್ ಅಂತ ಕೇಳು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ ಅನಂತರಾಮು ಅವರು ಕೋಳಿನ ಸಾಗಾಟ ಮಾಡೋದಕ್ಕೆ ನಿಮಗೆ ಅನುಮತಿ ಇದೆಯಾ ಅಂತ ಕೇಳ್ತಾರೆ. ಅನುಮತಿ ಇದೆ ಅಂದರೆ ಎಲ್ಲಿದೆ ಅನುಮತಿ? ನೀವು ಪತ್ರ ಕೊಟ್ಟಿಲ್ಲ, ಅನುಮತಿ ಪತ್ರ ಎಲ್ಲಿದೆ ತಗೊಂಬನ್ನಿ, ನೀವು ಕೊಟ್ಟಿರೋದು ಬರೀ ಗಾಡಿ ಡಾಕ್ಯುಮೆಂಟ್ಸ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅವರು ದುಡ್ಡು ಇಸ್ಕೊಳ್ತಾರೆ. ಅಲ್ಲಿ ಇದ್ದಂತಹ ಚಾಲಕನಿಂದ ಹಣ ಇಸ್ಕೊಂಡು ಬಿಟ್ಟುಬಿಡ್ತಾರೆ. ಅಂದರೆ ನಿಮ್ಮ ಕೈಗೆ ಹಣ ಕೊಡ್ತಾ ಇದ್ದಂತೆ ಪರ್ಮಿಷನ್ ಸಿಕ್ಬಿಡ್ತಾ ಹಾಗಿದ್ರೆ ಅವರಿಗೆ? ನೀವು ಪರ್ಮಿಷನ್ನು ಅಷ್ಟು ನಿಯತ್ತಿನ ಅಧಿಕಾರಿ ಆಗಿದ್ದಿದ್ರೆ ಪರ್ಮಿಷನ್ ಇಲ್ಲ ಅಂದರೆ ಗಾಡಿನ ಸೀಸ್ ಮಾಡಬೇಕು ತಾನೆ? ಗಾಡಿಯಲ್ಲಿದ್ದ ಕೋಳಿಗಳನ್ನು ಸೀಸ್ ಮಾಡಬೇಕಿತ್ತಲ್ವಾ? ಅದು ಬಿಟ್ಬಿಟ್ಟು ಹಣ ಇಸ್ಕೊಂಡು ಹೇಗೆ ಕೊಟ್ರಿ ಹಾಗಿದ್ರೆ? ಇದು ಪ್ರಶ್ನೆ ಮೂಡುವಂಥದ್ದು. ಅಲ್ಲಿ ಈ ಥರದ ಭ್ರಷ್ಟಾಚಾರಗಳು ನಡೀತಾನೆ ಇದ್ದಾವೆ, ಈ ಥರದ ವಿಡಿಯೋಗಳು ಹರಿದಾಡ್ತಾನೆ ಇದ್ದಾವೆ. ಅವರ ಮೇಲೆ ಕ್ರಮ ಆಗತ್ತೆ, ಆದರೆ ಕಠಿಣ ಕ್ರಮ ಆಗದ ಹೊರತು, ಈ ಥರದ ಭ್ರಷ್ಟ ಅಧಿಕಾರಿಗಳಿಗೆ ಸರಿಯಾದ ಪಾಠ ಕಲಿಸದ ಹೊರತು ಇಂತಹ ಕೃತ್ಯಗಳಿಗೆ ಕಡಿವಾಣ ಬೀಳೋದಿಲ್ಲ.